ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಚಿರು ಫ್ಯಾಮಿಲಿ. ನನ್ನ ನೀವು ನೋಡಿರ್ತೀರ, ಯಾಕೆಂದರೆ ನಂದು ಚಾನಲ್ ಇತ್ತು. ಕಾರಣಾಂತರಗಳಿಂದ ನಾನು ಮುಂದುವರ್ಸೋಕ್ಕಾಗದೆ ಚಾನಲ್ ಡಿಲೀಟ್ ಆಯಿತು. ಈಗ ನಾನು ಹೊಸದಾಗಿ ಮತ್ತೆ ಚಾನಲ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮುಂಚೆ ನನಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರೋ ಈಗಲೂ ಅದೇ ರೀತಿ ಸಪೋರ್ಟ್ ಮಾಡಬೇಕು ಅಂತ ನಾನು ನಿಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ. ಹಾಗೆ ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಇವತ್ತು ನನ್ನ ಮನೆಯಲ್ಲಿ ಸ್ಪೆಷಲ್ ಡೇ, ಹಾಗಾಗಿ ನಾನು ಇವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಮಂಡೇ ವಿಡಿಯೋ. ಇವತ್ತು ನಮಗೆ ತುಂಬ ಸ್ಪೆಷಲ್ ಡೇ. ಅದೇನು ಅಂತ ವಿಡಿಯೋ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಯೂಟ್ಯೂಬ್ ಚಾನಲ್ನ ಬಿಟ್ಬಿಟ್ಟಿದ್ದೆ, ಮಾಡೋಕ್ಕಾಗ್ತಾಯಿಲ್ಲ ನನಗೆ, ಬೇಡ ಅಂತೇಳ್ಬಿಟ್ಟು. ಕೆಲ್ಸಕ್ಕೆ ಬೇರೆ ಹೋಗ್ಬೇಕಂತೇಳ್ಬಿಟ್ಟು ಚಾನಲ್ನ ಬಿಟ್ಟೆ. ಕಾರಣಾಂತರಗಳಿಂದ ಆ ಚಾನಲ್ ಡಿಲೀಟ್ ಆಯಿತು. ಈಗ ಹೊಸ್ದಾಗಿ ಮತ್ತೆ ಚಾನಲ್ ಶುರು ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಮುಂಚೆ ಎಲ್ಲರೂ ಸಪೋರ್ಟ್ ಮಾಡಿದ್ರಿ, ನಾನು ಸ್ವಲ್ಪ ಒಂದು ಹಂತಕ್ಕೆ ಬಂದಿತ್ತು, ಆದರೆ ನಾನೇ ಕಳ್ಕೊಂಡೆ. ಈಗ ಹೊಸ್ದಾಗಿ ಚಾನಲ್ನ ಶುರು ಮಾಡಿರೋದ್ರಿಂದ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಮತ್ತೆ ಬೇಕು. ಹಾಗೆ ನಮ್ಮ ಫ್ಯಾಮಿಲಿಲಿರೋದು ನಾವು 3 ಜನ, ನಾನು, ನನ್ನ ಹಸ್ಬೆಂಡು, ನನ್ನ ಮಗ. ನಮ್ಮ ಪುಟ್ಟ ಫ್ಯಾಮಿಲಿಯಲ್ಲಿ ನಡೆಯುವಂತಹ ಘಟನೆಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಚಾನಲ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಜೊತೆಗೆ ನಾನು ತುಂಬ ಟ್ರಾವೆಲ್ ಮಾಡ್ತಾ ಇರ್ತೀನಿ. ನಾನು ಹೋಗೋ ಪ್ಲೇಸಸ್ಸು ಎಲ್ಲ ನಿಮಗೆ ತೋರಿಸ್ಬೇಕು, ನಮ್ಮ ಟ್ರಾವೆಲ್ ಜರ್ನಿ ಯಾವ ಥರ ಇರುತ್ತೆ ಅಂತ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ನಾನು ಚಾನಲ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವಿವತ್ತು ಹೊರಗಡೆ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತೀವಿ, ಇವತ್ತಿನ ಸ್ಪೆಷಲ್ ಏನು ಅಂತ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನೋಡಿ, ನಮ್ಮ ಮನೆಯಲ್ಲಿ ಪೂಜೆ ಆಗಿದೆ. ನಾವೀಗ ರೆಡಿ ಆಗ್ತಾಯಿದ್ದೀವಿ ಹೊರಗಡೆ ಹೋಗೋದಕ್ಕೆ. ನನ್ನ ಮಗ ಊರಿಗೆ ಹೋಗಿದ್ದ, ಹಾಗಾಗಿ ಅವನ್ನ ಅಲ್ಲೇ ಕರ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೊರಟಿದ್ದೀವಿ. ಅವನ್ನ ದಾರಿಲಿ ಹೋಗ್ತಾ ಹಂಗೆ ಕರ್ಕೊಂಡು ಹೋಗಬೇಕು. ಮುಂದೆ ವಿಡಿಯೋದಲ್ಲಿ ಜಾಸ್ತಿ ವಾಯ್ಸ್ ಓವರ್ ಕೊಟ್ಟಿಲ್ಲ, ಯಾಕಂದರೆ ನ್ಯಾಚುರಲ್ ಸೌಂಡ್ಸೇ ಇರಲಿ ಅಂತ. ಪ್ಲೀಸ್ ನೋಡಿ, ಎಂಜಾಯ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ರೋಡು ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಯಾಕೆಂದರೆ ಬಿಸಿಲು ಇಲ್ಲ, ಮಳೆ ಬರೋ ಥರ ಇದೆ. ಹಾಗಾಗಿ ವಾತಾವರಣ ಒಂಥರ ತುಂಬ ಚೆನ್ನಾಗಿದೆ. ಈ ಮಳೆಗಾಲ ಆಗಿರೋದ್ರಿಂದ ಸುತ್ತ ಹಸಿರು ತುಂಬ ಚೆನ್ನಾಗಿ ಕಾಣ್ತಾ ಇದೆ, ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಈಗ ನನ್ನ ಮಗನ ಕರ್ಕೊಂಡು ಇಲ್ಲಿಂದ ಹೋಗ್ತೀವಿ. ಇಲ್ಲಿಂದ ಮುಂದೆ ಬರೀ ಹಳ್ಳಿ ರೂಟು. ವಾತಾವರಣ ನೋಡಿ ಯಾವ ಥರ ಇದೆ ಅಂತ. ಇನ್ನು ಸ್ವಲ್ಪ ಮುಂದೆ ಹೋದರೆ ನಾವು ಹೋಗ್ಬೇಕಾಗಿರೋ ಪ್ಲೇಸ್ನ ತಲುಪ್ತಾ ಇದ್ದೀವಿ. ಬನ್ನಿ ನೋಡೋಣ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ನೋಡಿ, ಸಪೋರ್ಟ್ ಮಾಡಿ. ನೋಡಿ, ನಾವು ಹೋಗ್ಬೇಕಾಗಿರೋ ಪ್ಲೇಸ್ನ ಎಂಟ್ರಿ ಆಗ್ತಾ ಇದ್ದೀವಿ. ಹೆಬ್ಬಾಗಿಲು ಸಿಗ್ತಾ ಇದೆ. ಇದರಿಂದ ಮುಂದೆ ಹೋಗಬೇಕು. ಇದೇ ನಾವು ಹೋಗ್ಬೇಕಾಗಿರೋ ದೇವಸ್ಥಾನದ ಹೆಬ್ಬಾಗಿಲು. ಇದು ನಮ್ಮ ಮನೆಯವರ ಮನೆ ದೇವರು. ಹಾಗಾಗಿ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಡೇ ಆದ್ದರಿಂದ ನಾವು ಮನೆ ದೇವ್ರಿಗೆ ಹೋದ್ವಿ. ದೇವಸ್ಥಾನ ಊರೊಳಗಿಲ್ಲ, ಊರಿಂದ ಹೊರಗಡೆ ಇದೆ. ಹಾಗಾಗಿ ತುಂಬ ಪ್ರಶಾಂತವಾಗಿದೆ, ವಾತಾವರಣ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದರೆ, ನಿಮ್ಗೆ ಹೋದರೆ ಖುಷಿ ಆಗುತ್ತೆ ನೋಡಿ. ನನ್ನ ಕಾಲ್ಗೆ ಏಟೋದ್ರಿಂದ ಹಿಂಗೆ ನೋವು.
ಇದು ಬಸವಂಗಿ ಬೆಟ್ಟ. ಇದು ಬಸವಂಗಿ ರುದ್ರಸ್ವಾಮಿ ದೇವಸ್ಥಾನ. ಪೂಜೆ ಮಾಡಿಲ್ವ ಇನ್ನು? ದೇವಸ್ಥಾನದಲ್ಲಿ ಬಂದಿದ್ದವ್ರು ಯಾರೋ ಹಲಸಿನಣ್ಣೆಲ್ಲ ತಿಂದು ತುಂಬ ಗಲೀಜು ಮಾಡೋಗಿದ್ರು. ಹಾಗಾಗಿ ಪಾಪ ಅವರೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ನಮ್ಮ ಮನೆಯವರು ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ರು. ದೇವಸ್ಥಾನಕ್ಕೆ ಬಂದಮೇಲೆ ಕ್ಲೀನಾಗಿ ಇಟ್ಕೊಬೇಕು, ಅದು ನಮ್ಮ ಮನೆ ಆ ಥರನೇ ಅಲ್ವಾ. ಜಯವೆಂದೋ ಬೆಳಗೋವೆ ಜಯವೆಂದೋ ಬೆಳ ದೇವಸ್ಥಾನದಲ್ಲಿ ದರ್ಶನ ಆಯಿತು, ಹಾಗೆ ಪ್ರಸಾದನೂ ಆಯಿತು. ಅಲ್ಲಿ ಕೆಳಗಡೆ ದೇವಿ ಇದೆ, ಅದು ದರ್ಶನನೂ ಆಯಿತು. ಇಲ್ಲಿಂದ ಈಗ ಹೊರಡ್ತಾ ಇದ್ದೀವಿ. ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಚಿರು ಹ್ಯಾಪಿ ಬರ್ಡೇ ಚಿರಂತನ್. ಇವತ್ತಿನ ಸ್ಪೆಷಲ್ ಇದೆ. ಇವತ್ತು ನನ್ನ ಮಗನ ಬರ್ತ್ಡೇ. ನನಗೆ ಜೀವನದಲ್ಲಿ ಮರೆಯೋಕ್ಕಾಗದೇ ಇರೋಂಥ ದಿನ. ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ನ ಇವತ್ತಿಂದನೇ ಸ್ಟಾರ್ಟ್ ಮಾಡಬೇಕಂತ ವಿಡಿಯೋ ಮಾಡಿದ್ದು. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನೋಡಿರೋ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.